ಗಾಡಿದು ಒಂದು ವಿಡಿಯೋ ಮಾಡೋಣ ಅಂತ ಲೇಔಟ್ ಕಡೆ ಹೋದೆ. ಅಲ್ಲಿ ಇಬ್ರು ಚಿಕ್ಕ ಹುಡುಗರು ಸಿಕ್ಕಿದ್ರು. ವಿಡಿಯೋ ಮಾಡ್ತಿದ್ನ ನೋಡಿ ಅಣ್ಣ ಮಫ್ಲರ್ ಸೌಂಡ್ ಕೇಳಿಸ್ಕೊಬೇಕು ಅಂತ ಹೇಳಿದ್ರು. ಸರಿ, ನಾವು ಚಿಕ್ಕವರಿದ್ದಾಗ ಹೇಗೆ ಕೇಳ್ತಿದ್ರೋ ಅದು ನೆನಪಾಯ್ತು. ಅದಕ್ಕೆ ಗಾಡಿ ಕಿಕ್ ಸ್ಟಾರ್ಟ್ ಮಾಡಿಕೊಟ್ಟೆ. ಹುಡುಗ ರೇವ್ ಮಾಡಿದ ರೇಂಜ್ಗೆ ಚಿಕ್ಕ ಹುಡುಗ ಕಿವಿ ಮುಚ್ಕೊಂಡೇ ಬಿಟ್ಟ. ಇಬ್ರು ಹುಡುಗರಂತೂ ಸಖತ್ ಖುಷಿ ಪಟ್ರು. ಅಲ್ಲಿದ್ದವರು ಹೊಸ ಗಾಡಿನ ಇದು ಅಂತ ಬಂದು ಕೇಳ್ತಿದ್ರು. ಆಮೇಲೆ ನನ್ಗೆ ಯಾಕೋ ಮಫ್ಲರ್ ಸೌಂಡ್ ಚೇಂಜ್ ಆಗಿಬಿಟ್ಟಿದೆ ಅಂತ ಅನಿಸ್ತಿತ್ತು. ಅದಕ್ಕೆ ಮಾರನೇ ದಿವಸನೇ ಗ್ಯಾಸ್ವಲ್ ಹಾಕ್ಸೋಣ ಅಂತ ಹೋದೆ. ಆದರೆ ಬೋಲ್ಟ್ ರಸ್ಟ್ ಆಗಿರೋದ್ರಿಂದ ತೆಗೆಯೋಕೆ ಆಗಲಿಲ್ಲ. ನಮ್ಮ ಲೋಕಲ್ ಗ್ಯಾರೇಜ್ಗೆ ಹೋಗಿ ಬೋಲ್ಟ್ ತೆಗೆಸಿ ಬಂದೆ. ಅಣ್ಣ ಗ್ಯಾಸ್ವಲ್ನ ಅಂತೂ ನೀಟಾಗಿ ಹಾಕೊಟ್ರು. ಗಾಡಿನ ಮನೆಗೆ ತಂದು ಬಿಟ್ಟ ಮೇಲೆ ನಮ್ಮ ಫ್ರೆಂಡ್ ಕಾಲ್ ಮಾಡ್ದ. ಫ್ರೀ ಇದೆಯಾ ಅಂತ ಕೇಳಿ ಮನೆ ಹತ್ರ ಬಂದ. ನಾನೇನೋ ಕೆಲಸ ಇದೆ ಅಂತ ಅನ್ಕೊಂಡೆ. ನೋಡಿದ್ರೆ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದ. ನಾವು ಹುಡುಗ್ರೆ ಹೀಗೆ ಗುರು, ಎಲ್ಲೋದ್ರೂ ನಮ್ಮ ಫ್ರೆಂಡ್ನ ಜೊತೆಗೆ ಎತ್ತಾಕೊಂಡು ಹೋಗೋದು ಮಾತ್ರ ಬಿಡಲ್ಲ. ಚೂರ್ ಪೆಟ್ರೋಲ್ ಇದ್ರೇನೆ ಬಿಡಲ್ಲ. ಇನ್ನು ಬೈಕ್ ಫುಲ್ ಟ್ಯಾಂಕ್ ಆಯ್ತು, ಬಿಡೋ ಮಾತೇ ಇಲ್ಲ. ಒಂದು 20 ಕಿಲೋಮೀಟರ್ ಬೀಟ್ ಹಾಕೊಂಡು ಮನೆಗೆ ಹೋದ್ವಿ.